ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಕರಾವಳಿ ಕೋಮು ದ್ವೇಷದಲ್ಲಿ ಕುದೀತಾ ಇದೆ. ಪ್ರತೀಕಾರದ ಹತ್ಯೆಯ ಬೆನ್ನಲ್ಲೇ ಹಸ್ತ ಸರ್ಕಾರ ಇನ್ನಷ್ಟು ಹೆಣ ಉರುಳೋ ಟೆನ್ಷನ್ಗೆ ಬಿದ್ದಿದೆ. ಹರಿಪ್ರಸಾದ್ಗೆ ಸಿಎಂ ಸಿದ್ದು ಶಾಂತಿಯ ತೋಟದ ಹೊಣೆ ಒಪ್ಪಿಸಿದ್ದಾರೆ. ಪರಂ ಜೊತೆ ದಿನೇಶ್ ಸಭೆ ನಡೆಸಿದ್ರೆ ಅತ್ತ ಕಡಲೂರಿನಲ್ಲಿ ಕಾಂಗ್ರೆಸ್ನಲ್ಲಿ ರಾಜೀನಾಮೆಯ ಸುನಾಮಿ ಎದ್ದಿದೆ. ಅದೊಂದು ವರ್ಗಾವಣೆ ಹಸ್ತದೊಳಗೆ ಬೂದಿ ಮುಚ್ಚಿದ ಕೆಂಡವನ್ನ ಬಡಿದೆಬ್ಬಿಸಿದೆ. ತಮ್ಮ ಇಲಾಖೆಗೆ ಇಂಜಿನಿಯರ್ಗಳ ವರ್ಗಾವಣೆಯಿಂದ ಕೆರಳಿದ ಡಿಕೆಶಿ ಕೋಲ್ಡ್ ವಾರ್ಗೆ ಚಾಲನೆ ಕೊಟ್ಟಿದ್ದಾರೆ. ಸಿಎಸ್ಗೆ ಪತ್ರ ಬರೆದು ಒಪ್ಪಂದದ ಟಿಪ್ಪಣಿ ನೆನಪಿಸಿದ್ದಾರೆ. ವರ್ಷಾಂತ್ಯಕ್ಕೆ ಬಿಜೆಪಿ ಕ್ಷಿಪ್ರ ಕ್ರಾಂತಿಯ ನಿರೀಕ್ಷೆಯಲ್ಲಿದೆ. ಕತ್ತೆಗೇನು ಗೊತ್ತಿದೆ? ಕನ್ನಡ ಕಸ್ತೂರಿಯ ಐತಿಹಾಸಿಕ ಘಮ. ಭಾಷಾ ದುರಭಿಮಾನ ಮೆರೆದ ಚಾಚಿ 420 ವಿರುದ್ಧ ಕನ್ನಡದ ಕಹಳೆ ಮೊಳಗಿದೆ. ಕನ್ನಡಿಗರನ್ನ ಕೆರಳಿಸಿದ ತಮಿಳ್ ಹಾಸನ್ ಉದ್ದಟತನಕ್ಕೆ ಬ್ಯಾನ್ ಬಿಸಿ ಮುಟ್ಟಿಸಲು ಆಗ್ರಹ ಹೆಚ್ಚಾಗಿದೆ. ಫಿಲಂ ಚೇಂಬರ್ ಬಳಿ ಪ್ರೊಟೆಸ್ಟ್ಗಳ ಸುರಿಮಳೆಯಾಗಿದೆ. ಕೊರೋನಾ ಶತಕ ಸಿಡಿಸಿ ಅಗೋಚರವಾಗಿ ಮುನ್ನುಗ್ತಾ ಇದೆ. 24 ಗಂಟೆಯಲ್ಲಿ 40 ಜನರ ದೇಹ ಹೊಕ್ಕು. 4 ದಿನದ ದಾಖಲೆಯನ್ನು ಮುರಿದಿದೆ. ಉಪತಳಿಗಳ ಆತಂಕ ಬೇಡ ಅಂತ ತಜ್ಞರು ಧೈರ್ಯ ಹೇಳ್ತಿದ್ದಾರೆ. ಅತ್ತ ಆಫ್ರಿಕನ್ ಹಂದಿ ಜ್ವರ ನಿಗೂಢವಾಗಿ ಎಂಟ್ರಿ ಕೊಟ್ಟಿದ್ದು ಬಾಗಲಕೋಟೆಯಲ್ಲಿ ರ್ಯಾಪಿಡ್ ಟೀಮ್ ಕಾರ್ಯಾಚರಣೆಗಿಳಿದಿದೆ. ಸಿದ್ದು ಸರ್ಕಾರದಲ್ಲಿ ಬೃಹತ್ ಸ್ಕ್ಯಾಮ್ ಸ್ಫೋಟ ಆಗಿದೆ. ಈ ಹಿಂದೆ ಖರೀದಿಯಲ್ಲಿ ಸ್ಮಾರ್ಟ್ ವ್ಯವಹಾರ ಸದ್ದು ಮಾಡಿತ್ತು. ಈಗ ಸ್ಮಾರ್ಟ್ ಮೀಟರ್ ಅಳವಡಿಸದೆ ಜನರ ಹಣ ಅಕ್ರಮಿಗಳ ಜೇಬಿಗೆ ಬಿದ್ದಿದೆ. ಬರೋಬ್ಬರಿ 15,000 ಕೋಟಿಯ ಹಗರಣ ಆಗಿದೆ ಅಂತ ಡಾಕ್ಟರ್ ಅಶ್ವಥ್ ನಾರಾಯಣ ಬಾಂಬ್ ಹಾಕಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.